ಬಾಸ್ ನೀವು ಟೆನ್ಷನ್ ಆಗಬೇಡಿ, ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಸರಿಯಾಗಿ ಖೆಡ್ಡಕ್ಕೆ ತೋಡ್ತಾರೆ. ಏನಾಗಲ್ಲ ಬಾಸ್, ಆರಾಮಾಗಿರಿ, ನಾನು ಡೀಲ್ ಮಾಡ್ತೀನಿ ಅಂತ ಈಗ ಆಚೆ ಅವ್ರ ಅಭಿಮಾನಿಗಳು ಹೇಳ್ತಾ ಇದಾರಲ್ಲ ಹಂಗೆ. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಧೈರ್ಯವನ್ನ ತುಂಬಿದ್ದು 14ನೇ ಆರೋಪಿ ಪ್ರದೋಷ್. ಏನ್ ಹೇಳ್ತಾರೆ? ಪ್ರದೋಷ್ ಮಾತು ಕೇಳಿ ಕೇಸ್ನಲ್ಲಿ ದರ್ಶನ್ ತಗಲಾಕೊಳ್ತಾರೆ. ಪಬ್ಲಿಕ್ ಟಿವಿಯಲ್ಲಿ ಮತ್ತಷ್ಟು ಸ್ಫೋಟಕ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಚಾರ್ಜ್ ಶೀಟ್ನಲ್ಲಿರುವಂಥ ಅಂಶಗಳ ಆಧಾರದ ಮೇಲೆ ನಿಮಗೆ ಈ ಸುದ್ದಿಯನ್ನು ಕೊಡ್ತಾ ಇದ್ದೀವಿ. ಪಬ್ಲಿಕ್ ಟಿವಿಯಲ್ಲಿ ಕೊಡ್ತಾ ಇರುವಂಥ ಈ ಸುದ್ದಿಯನ್ನು ನೋಡಿ. ಬಾಸ್ ನೀವು ಟೆನ್ಷನ್ ಆಗಕ್ಕೆ ಹೋಗ್ಬೇಡಿ, ನಾನು ಹ್ಯಾಂಡಲ್ ಮಾಡ್ತೀನಿ, ಏನಾಗಲ್ಲ ಬಾಸ್, ಆರಾಮಾಗಿರಿ, ನಾನು ಡೀಲ್ ಮಾಡ್ತೀನಿ ಅಂತ 14ನೇ ಆರೋಪಿ ಪ್ರದೋಷ್ ದರ್ಶನ್ಗೆ ಧೈರ್ಯವನ್ನು ತುಂಬುತ್ತಾರೆ. ದರ್ಶನ್ ಈ ಪ್ರದೋಷನ್ನ ಮಾತು ಕೇಳೇ ಅರ್ಧ ಹಾಳಾಗಿ ಹೋಗೋದು ಈ ಪ್ರಕರಣದಲ್ಲಿ, ತಗಲಾಕೊಳ್ಳೋದು ಯಾಕೆ ಅನ್ನುವಂಥ ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಡ್ತೀವಿ. ಸೊ ರೇಣುಕಾಸ್ವಾಮಿ ಹತ್ಯೆಯಿಂದ ಬಚಾವಾಗಲು ಪ್ಲಾನ್ ಮಾಡಿದ್ದೇ ಈ ಪ್ರದೋಷ್. ಫ್ಲಾಪ್ ಪ್ಲಾನ್. ಬಾಸ್, ಡೆಡ್ ಬಾಡಿ ಪೊಲೀಸರಿಗೆ ಸಿಕ್ಕರೆ ಮಾತ್ರ ನಾವು ಬಚಾವಾಗೋಕೆ ಸಾಧ್ಯ. ರಾಜ ಕಾಲುವೆಗೆ ಹಾಕಿದ್ರೆ ಬಾಡಿ ಎಲ್ಲೆಲ್ಲೋ ಹೋಗುತ್ತೆ ಬಿಡಿ. ಡೀಪ್ ಇನ್ವೆಸ್ಟಿಗೇಷನ್ ಆಗಿ ನಮ್ಮ ಬುಡಕ್ಕೆ ಬಂದು ಬಿಡುತ್ತೆ. ಬಾಡಿನ ಮೋರಿಗೆ ಎಸೆಯೋದು ಬೇಡ. ಬಾಡಿ ಸಿಕ್ಕಿ ಹುಡುಗರು ಸರೆಂಡರ್ ಆದರೆ ಅಲ್ಲಿಗೆ ಮುಗಿಯುತ್ತೆ ಬಾಸ್ ಅಂತ ಹೇಳ್ತಾರೆ. ಅಂದರೆ ಮೋರಿಗೆ ಎಸೆದು ಅಲ್ಲೆಲ್ಲೋ ಹೋಗ್ಬಿಡುತ್ತೆ, ನಾಳೆ ಡೀಪ್ ಇನ್ವೆಸ್ಟಿಗೇಷನ್ ಮಾಡಿದಾಗೆಲ್ಲ ಸಿಕ್ಕಾಕೊಳ್ತೀವಿ, ಅದಕ್ಕೆ ಬೇಡ. ಶವವನ್ನು ಮೋರಿಗೆ ಎಸೆಯೋದು ಬೇಡ, ಹಂಗೆ ಮೇಲೆ ಎಸ್ಬಿಡೋಣ, ಶವ ಸಿಗುತ್ತೆ, ಹುಡುಗರು ಸರೆಂಡರ್ ಆದರೆ ಅಲ್ಲಿಗೆ ಮುಗಿದೋಗ್ಬಿಡುತ್ತೆ, ನಾವು ಅದರಲ್ಲಿ ತಗಲಾಕೊಳ್ಳೋದಿಲ್ಲ ಅಂತ ಹೇಳಿ ಎಡವಟ್ಟನ್ನು ಮಾಡಿಕೊಂಡಿದ್ದು. ಅದಕ್ಕೆ ತುಮಕೂರಿನಿಂದ ನಿಖಿಲ್ ನಾಯಕ್ ಕೇಶವಮೂರ್ತಿಯನ್ನ ಪ್ರದೋಷ್ ಕರೆಸಿಕೊಳ್ತಾರೆ. ಹಣಕಾಸು ವಿಚಾರಕ್ಕೆ ಕೊಲೆ ಮಾಡಿದ್ದಾಗಿ ಪೊಲೀಸರ ಬಳಿ ಹೇಳ್ಕೊಳ್ಳಿ ಅಂತ ಹೇಳ್ತಾರೆ. ದುಡ್ಡಿಗೋಸ್ಕರ ಕೊಲೆ ಮಾಡಿದ್ದು ಅಂದ್ರೆ ಕ್ಲೋಸ್ ಆಗ್ಬಿಡುತ್ತೆ ಅಂತ. ದುಡ್ಡಿಗೋಸ್ಕರ ಪ್ರದೋಷ್ ಮಾತು ಕೇಳಿ ದರ್ಶನ್ ತಲೆ ಆಡಿಸ್ತಾರೆ. ಇನ್ನೇನಾಗಿರುತ್ತೆ ಅಲ್ಲಿ? ಮನೆಯಿಂದ 30 ಲಕ್ಷ ಹಣ ತೆಗೆದು ಪ್ರದೋಷ್ ಕೈಗಿಟ್ಟುಬಿಡ್ತಾರೆ ದರ್ಶನ್. ಇದೇ ಹಣವನ್ನ ಶವ ವಿಲೇವಾರಿ ಮಾಡಿದವರಿಗೆ ಪ್ರದೋಷ್ ಹಂಚಿರ್ತಾರೆ. ಪ್ರದೋಷ್ ಮಾತು ಕೇಳಿ ತಗಲಾಕೊಂಡಿದ್ದು ದರ್ಶನ್. ಪ್ರದೋಷ್ ಮಾತು ಕೇಳಿ ಅಂತ ತಗಲಾಕೊಂಡಿಲ್ಲ, ಓದಿಬೇಕಾದ್ರೆ, ಮರ್ಮಾಂಗಕ್ಕೆ ಓದಿಬೇಕಾದ್ರೆ, ಎದೆಗೆ ಓದಿಬೇಕಾದ್ರೆ, ಎತ್ತಿ ಲಾರಿಗೆ ಹೊಡಿಬೇಕಾದ್ರೆ ಅವಾಗ ಬ್ರೇನ್ ಇರಲಿಲ್ವಾ? ಅವಾಗ ತಲೆ ಓಡಲಿಲ್ವಾ? ಅವಾಗ ಜವಾಬ್ದಾರಿಯಾಗಿ ನಾನು ಸಮಾಜದಲ್ಲಿ ಇದ್ದೀನಿ ಅನ್ನೋದು ಯೋಚನೆ ಬರಲಿಲ್ವಾ? ಚಾರ್ಜ್ ಶೀಟಲ್ಲಿರೋ ಪ್ರಕಾರ ಹೇಳ್ತಾ ಇದ್ದೀವಿ. ಸ್ಟಿಲ್ ಇವರು ಆರೋಪಿಯಾಗಿದ್ದಾರೆ. ಎಲ್ಲವೂ ಕೂಡ ಆದಮೇಲೆ ಈ ವಿಚಾರಗಳು ಗೊತ್ತಾಗುತ್ತೆ. ಇನ್ನು ವಾದ ಪ್ರತಿವಾದಗಳು ಕೂಡ ಕೋರ್ಟ್ನಲ್ಲಿ ಇದ್ದಾವೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಪ್ರದೋಷ್ನಿಂದಾಗಿ ತಗಲಾಕೊಂಡ್ರು ಅನ್ನುವಂಥದ್ದು ಒಂದು ಕಡೆಗೆ, ಅದು ಕೊಲೆ ಆದ ನಂತರ. ಅದಕ್ಕಿಂತಲೂ ಮುಂಚೆನೇ ತಲೆ ಅನ್ನುವಂಥದ್ದು ಇದ್ದಿದ್ದಿದ್ರೆ ಈ ಥರ ಮಾಡ್ತಾನೆ ಇರಲಿಲ್ಲ, ಸ್ಮಾರ್ಟ್ ವರ್ಕನ್ನು ಮಾಡ್ತಾ ಇದ್ರು ಅಲ್ವಾ ನರಸಿಂಹಮೂರ್ತಿ? ನಿಜ ಅರುಣ್, ಯಾವುದಾದ್ರೂ ವ್ಯಕ್ತಿ ಈ ರೀತಿಯಾಗಿ ಅಶ್ಲೀಲವಾಗಿ ಮೆಸೇಜನ್ನು ಕಳಿಸಿದಂತಹ ಸಂದರ್ಭದಲ್ಲಿ ಸಾಮಾನ್ಯ ವ್ಯಕ್ತಿಗಳು ಆಲೋಚನೆಯನ್ನು ಮಾಡ್ತಾರೆ, ಕಂಪ್ಲೇಂಟನ್ನು ಕೊಡಬೇಕು, ಕಾನೂನು ಮುಖಾಂತರ ಈ ಪ್ರಕರಣವನ್ನು ಎದುರಿಸಬೇಕು ಅಂತೇಳಿ. ದರ್ಶನ್ಗೆ ಈ ರೀತಿಯಾಗಿ ಕಾನೂನು ಮುಖಾಂತರ ಆತನನ್ನು ಶಿಕ್ಷೆ ಕೊಡಿಸೋದು ಅಥವಾ ಆತನ ಮೇಲೆ ಕೇಸನ್ನು ಮಾಡಿಸೋದು ದೊಡ್ಡ ವಿಚಾರವೇ ಆಗಿರಲಿಲ್ಲ. ಒಬ್ಬರು ಇನ್ಸ್ಪೆಕ್ಟ್ರಿಗೆ ಕರೆಯನ್ನು ಮಾಡಿ ಈ ರೀತಿಯಾಗಿ ಅಶ್ಲೀಲವಾಗಿ ಒಂದು ಫೋಟೋ ಮೆಸೇಜ್ ಕಳಿಸ್ತಿದ್ದಾನೆ, ನೋಡಿ ಇವನು ಯಾರು ಅಂತೇಳಿ ಒಂದು ಪತ್ತೆ ಮಾಡಿ ಅಂತ ಹೇಳಿದರೆ ಪೊಲೀಸರು ಕಣ್ಗೊತ್ಕೊಂಡು ಕೆಲಸವನ್ನು ಮಾಡಿರೋರು. ಆದರೆ ಈ ಕೆಲಸವನ್ನು ದರ್ಶನ್ ಮಾಡಲಿಲ್ಲ. ಈ ಕಾನೂನು, ಪೊಲೀಸ್ ವ್ಯವಸ್ಥೆ ಈ ರೀತಿಯಾದಂತಹದ್ದೆಲ್ಲ ಇದೆ ಅನ್ನೋದನ್ನು ದರ್ಶನ್ ಮರ್ತಂತೆ ಕಂಡಿದೆ ಈ ಪ್ರಕರಣದಲ್ಲಿ. ಹೀಗಾಗಿ ಆತನನ್ನು ಕಿಡ್ನ್ಯಾಪ್ ಮಾಡಿಸಿ ಹಲ್ಲೆ ನಡೆಸಿ ಅದಾದ ಬಳಿಕ ಕೊಲೆಯನ್ನು ಕೂಡ ಮಾಡಿದರು. ಆದರೆ ಕೊಲೆ ಆದ ಬಳಿಕ ಒಂದಷ್ಟು ವಿಚಾರಗಳು ನಡೆದಿದೆಯಲ್ಲ, ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ಗಾಬರಿ, ಆತಂಕದಲ್ಲಿ ಏನು ತಲೆಯನ್ನು ಓಡಿಸ್ಬೇಕು, ಏನು ಪ್ಲಾನ್ ಮಾಡಬೇಕು ಅನ್ನೋದು ಹೊಳೆದಿರಂಗೆ ಕಾಣುತ್ತಿಲ್ಲ. ಇಲ್ಲಿ ಯಾವಾಗ ಪ್ರದೋಷ್ ಈ ರೀತಿಯಾಗಿ ಕೊಲೆ ಆಗೋಯ್ತು ಅನ್ನೋ ನಿಟ್ಟಿನಲ್ಲಿ ಹೇಳಿದಂತಹ ಸಂದರ್ಭದಲ್ಲಿ ದರ್ಶನ್ ಅವರ ಮನೆಗೆ ಕರೆಸ್ಕೊಳ್ತಾರೆ, ಮನೆಯಲ್ಲಿ ಮೀಟಿಂಗ್ ನಡೆಯುತ್ತೆ. ಆ ಸಂದರ್ಭದಲ್ಲಿ ಪ್ರದೋಷ್ ಹೇಳೋದು, ಬಾಸ್ ನೀವೇನು ಆರಾಮಾಗಿರಿ, ನಾನು ಹ್ಯಾಂಡ್ಲ್ ಮಾಡ್ತೀನಿ ಇದನ್ನು, ನೀವು ಏನು ಯೋಚನೆ ಮಾಡಬೇಡಿ, ನಾನು ಇದನ್ನು ಕೇಸ್ನ ಕ್ಲಿಯರ್ ಮಾಡ್ತೀನಿ. ಈ ಬಾಡಿ ಇದೆಯಲ್ಲ, ಇದನ್ನೇನಾದರೂ ನಾವು ಕಾಲುವೆಗೆ ಬಿಸಾಕೋದ್ರೆ ಅದು ಹರ್ಕೊಂಡು ಎಲ್ಲರೂ ಹೋಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಇದು ಎಲ್ಲಿದ್ದು ಏನು ಎತ್ತ ಅಂತೇಳಿ ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡಿಬಿಡ್ತಾರೆ. ಹೀಗಾಗಿ ಎಲ್ಲರೂ ಬಾಡಿನ ಎಲ್ಲರೂ ಅಕ್ಕಪಕ್ಕ ಬಿಸಾಕನ, ಎಲ್ಲರೂ ಅಂದರೆ ಬಾಡಿ ಸಿಕ್ಕಬೇಕು ಪೊಲೀಸರಿಗೆ. ಆ ಸಂದರ್ಭದಲ್ಲಿ ನಾವು ಒಂದಿಬ್ಬರು 3 ಹುಡುಗರನ್ನ ಸರೆಂಡರ್ ಮಾಡೋದು ಕೇಳೋಣ. ಆಗ ಯಾವುದೋ ಒಂದು ಫೈನಾನ್ಸ್ ಮ್ಯಾಟ್ರಿಗೆ ಹಿಂಗಾಗೋಯ್ತು ಅಂತ ಹೇಳಿದಾಗ ಅಲ್ಲಿ ಕೇಸ್ ಕ್ಲಿಯರ್ ಆಗಿಬಿಡುತ್ತೆ. ಅದು ನಮ್ಮ ತನಕ ಬರೋದಿಲ್ಲ ಅನ್ನೋ ಮಟ್ಟಿಗೆ ದರ್ಶನ್ಗೆ ಹೇಳುವ ಕೆಲಸವನ್ನು ಪ್ರದೋಷ್ ಮಾಡಿದ್ದ. ಈ ಮಾತನ್ನು ನಂಬಿದಂತಹ ದರ್ಶನ್ 30 ಲಕ್ಷ ಹಣವನ್ನು ಮನೆಯಿಂದ ಎತ್ತುಕೊಟ್ಟಿದ್ರು. ಇದೇ ಹಣವನ್ನು ಈ ತುಮಕೂರಿನಿಂದ ಈ ಸರೆಂಡರ್ ಆಗೋದಕ್ಕೆ ಅಂತೇಳಿ ಇದೇ ಪ್ರದೋಷ್
ಈ ನಿಖಿಲ್ ನಾಯಕ್, ಕೇಶವ್ ಮೂರ್ತಿ ಇವರೆಲ್ಲರನ್ನ ಕರೆಸಿದ್ದ. ಹೀಗಾಗಿ ಅವ್ರಿಗೆ 5 ಲಕ್ಷ ಹಣವನ್ನು ಕೂಡ ಕೊಟ್ಟಿದ್ದ. ಆ ಹಣವನ್ನು ಇಟ್ಕೊಂಡು ಅವರು ಶವವನ್ನು ಸಾಗಿಸುವ ಕೆಲಸವನ್ನು ಮಾಡಿದರು. ಅಲ್ಲಿಗೆ ಯಾವಾಗ ಈ ಕೊಲೆಯನ್ನು ಮಾಡಿದ್ರೋ ಆ ಸಂದರ್ಭದಲ್ಲಿ ಸಹಜವಾಗಿ ಆತಂಕ, ದುಗುಡ, ಎಲ್ಲೋ ಒಂದು ಕಡೆ ಭಯ, ಇದರಲ್ಲಿ ಇವರಿಗೆ ಗೊತ್ತಾಗಿಲ್ಲ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ಒಂದಷ್ಟು ಸಾಕ್ಷಿ ನಾಶಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು. ಆದರೆ ಅದ್ಯಾವುದೂ ಕೂಡ ಸಾಧ್ಯವಾಗಿಲ್ಲ. ಪೊಲೀಸರ ಇನ್ವೆಸ್ಟಿಗೇಷನ್ ಮುಂದೆ ಈಗ ಎಲ್ಲವನ್ನು ಕೂಡ ಪ್ರತಿಯೊಂದನ್ನು ಕೂಡ ಜಾಲಾಡಿದ್ದಾರೆ. ಆ ಜಾಲಾಡಿ ಇದೀಗ ಆ ಒಂದು ಚಾರ್ಜ್ ಶೀಟ್ನಲ್ಲಿ ಇವರ ವೃತ್ತಾಂತಗಳು ಏನೇನು ಮಾಡಿದ್ರಲ್ಲ ತಪ್ಪಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅದೆಲ್ಲವನ್ನು ಕೂಡ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅರುಣ್, ನರಸಿಂಹಮೂರ್ತಿ, ಪ್ರದೂಷ್ನನ್ನ ಇಷ್ಟೊಂದು ನಂಬುವಂತ ಪರಿಸ್ಥಿತಿಯಲ್ಲಿ ದರ್ಶನ್ ಇದ್ದಿದ್ದು ಯಾಕೆ ಅಂತ, ಆಮೇಲೆ ಈ ಸಂದರ್ಭದಲ್ಲಿ ಯಾರೋ ಪೊಲೀಸರ ಸಂಪರ್ಕವನ್ನ ಕೂಡ ಮಾಡಿದ್ರು ಅನ್ನೋದಿತ್ತಲ್ಲ, ಅದೆಲ್ಲೋ ಸೈಲೆಂಟ್ ಆದಂಗೆ ಇದೆ ಅದು. ಅರುಣ್ಣ, ಈ ಪ್ರದೋಷ್ ಇದಾನಲ್ಲ, ಈತ ಬಿಜೆಪಿಯ ಯಾವುದೋ ಒಂದು ವಿಭಾಗದಲ್ಲಿ ಕೆಲಸವನ್ನ ಕೂಡ ಮಾಡಿದ್ದ. ಅದಾದ ಬಳಿಕ ಯಾರೋ ಒಬ್ರು ಸಚಿವರ ಹತ್ರ ಕೂಡ PA ಆಗಿ ಕೆಲಸವನ್ನ ಮಾಡಿದ್ದ. ಹೀಗಾಗಿ ಇವರ ಗುಂಪಿನಲ್ಲಿ ಈತ ಒಂದಷ್ಟು ಬುದ್ಧಿವಂತ ಅನ್ನೋ ನಿಟ್ಟಿನಲ್ಲಿ ಮಾತುಕತೆ ಇತ್ತು. ಯಾಕಂತ ಹೇಳಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿದ್ದ ಈತ. ಹೀಗಾಗಿ ಈತನ ಮಾತನ್ನು ನಂಬುವ ಸ್ಥಿತಿಯಲ್ಲಿ ದರ್ಶನ್ ಇದ್ರು. ಹೀಗಾಗಿಯೇ ಪ್ರದೋಷ್ನ ಈ ರೀತಿ ವಿಚಾರ ಗೊತ್ತಾದಂತಹ ಸಂದರ್ಭದಲ್ಲಿ ಪ್ರದೋಷ್ನ ದರ್ಶನ್ ಕರೆಸ್ಕೊಂಡಿದ್ದು, ಈ ರೀತಿ ಈತ ಏನು ಐಡಿಯಾವನ್ನು ಕೊಡಬಹುದು ಅಂತೇಳಿ. ಆ ಸಂದರ್ಭದಲ್ಲೇ ಈತ ಈ ರೀತಿಯಾದಂತಹ ಐಡಿಯಾಗಳನ್ನು ಕೊಟ್ಟಿರೋದು. ರಾಜಕಾಲುವೆಗೆ ಏನಾದರೂ ಎಸ್ತಂತಹ ಸಂದರ್ಭದಲ್ಲಿ ಅದು ಬಾಡಿ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಹೀಗಾಗಿ ಅದು ಏಕಾಏಕಿ ಅಷ್ಟು ಸುಲಭವಾಗಿ ನಾವು ಆ ಒಂದು ಇನ್ವೆಸ್ಟಿಗೇಷನ್ ಏನಿದೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲೆಲ್ಲೋ ಹೋದಂತಹ ಸಂದರ್ಭದಲ್ಲಿ ಹಲವಾರು ಪೊಲೀಸರು ಬರ್ತಾರೆ, ಆ ಇನ್ವೆಸ್ಟಿಗೇಷನ್ ನಮ್ಮ ಬುಡಕ್ಕೆ ಬಂದುಬಿಡುತ್ತೆ. ಹೀಗಾಗಿ ಇಲ್ಲಿ ನಾವು ಬಾಡಿಯನ್ನು ಸಿಕ್ಕುವಂತೆ ಮಾಡಿದ್ರೆ ಅವಾಗ ಸರೆಂಡರ್ ಆಗ್ತಾರೆ ನಮ್ಮ ಹುಡುಗರೆ. ಫೈನಾನ್ಸ್ ಮ್ಯಾಟ್ರ್ ಕೊಲೆ ಮಾಡ್ದೋ ಅಂತ ಹೇಳಿದ್ರೆ ಅಲ್ಲಿಗೆ ಮುಗ್ದೋಗುತ್ತೆ ಕೇಸು ಅನ್ನೋ ಮಟ್ಟಿಗೆ ಒಂದು ಪ್ಲ್ಯಾನನ್ನು ತಲೆಗೆ ತುಂಬುವ ಕೆಲಸವನ್ನು ದರ್ಶನ್ಗೆ ಈತ ಮಾಡಿದ್ದ. ಅದಕ್ಕೆ ದರ್ಶನ್ ಕೂಡ ಒಂದು 30 ಲಕ್ಷ ಹಣವನ್ನು ಮನೆಯಿಂದ ಎತ್ತುಕೊಟ್ಟಿದ್ರು. ಈಗ ಅದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಬಯಲಾಗಿರೋದು. ಅರುಣ್.